ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮದರ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್. ನನಗೆ ವ್ಲಾಗ್ಗಳು ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಯಾವ ಥರ ಬರುತ್ತೆ ಅಂತ ನನಗೆ ಸ್ವಲ್ಪ ಭಯ ಇತ್ತು. ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ರೀಸನಿಗೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಿನ್ನೆ ಒಂದು ಶಾರ್ಟ್ಸಲ್ಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದೆ. ಸೊ ಇವತ್ತು ಕೂಡ ಒಂದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡ್ತಾಯಿದ್ದೀನಿ ನಾನು. ಇದರಲ್ಲಿ ಸ್ಯಾರಿ ಕುಚ್ಚನ್ನು ಸಹ ವೀಡಿಯೋಸ್ ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಜೊತೆಗೆ ಮಿನಿ ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇದ್ದಿದ್ದರಿಂದ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮನೆಯೆಲ್ಲ ಫುಲ್ ಗಲೀಜಾಗಿದೆ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಮತ್ತು ನಮ್ಮ ಮನೆಯವರೆಲ್ಲ ವ್ಯಾಪಾರಕ್ಕೆ ಹೋದ್ಮೇಲೆ ಸೊ ಮನೆಯೆಲ್ಲ ಫುಲ್ ಗಲೀಜಾಗಿದೆ. ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಫೈನಲಿ ಮನೆ ಈ ಥರ ಕಾಣ್ತಾ ಇತ್ತು. ನಾನು ಸಿಂಪಲಾಗಿ ಕ್ಲೀನ್ ಮಾಡಿದ್ದೀನಿ ಅಷ್ಟೇ, ಡೀಪ್ ಏನೂ ಹೋಗಿರಲಿಲ್ಲ. ಅಮ್ಮನ ಮನೆಯಿಂದ ತಿರುಪತಿಗೆ ಹೋಗಿ ಪ್ಲ್ಯಾನ್ ಮಾಡಿದರು. ಸೊ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇತ್ತು. ಮಕ್ಕಳು ಬರೋ ಅಷ್ಟರಲ್ಲಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಪ್ಯಾಕಿಂಗ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಈಗ ನನ್ನ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ತಿಂಡಿ ಪುಳಿಯೋಗರೆ ಮಾಡಿದೆ. ತಿಂಡಿ ಎಲ್ಲ ತಿಂದು ಸಪೋಟ ಬೀಜ ಇತ್ತು ಮತ್ತು ಹಲಸಿನಕಾಯಿ ಬೀಜ ಇತ್ತು. ನಮ್ಮ ಮನೆ ತೋಟದಲ್ಲಿ ಎಲ್ಲ ಥರ ಮರಗಳಿದೆ, ಸೀತಾಫಲ, ಮಾವಿನ ಮರ ಎಲ್ಲ. ಇವೆರಡು ಇರಲಿಲ್ಲ, ಅದಕ್ಕೋಸ್ಕರ ಬೀಜ ಇತ್ತು ಅಂದ್ಬಿಟ್ಟು ಹಾಕ್ಬಿಡೋಣ, ಇನ್ನು ಬರೋದು 4-5 ದಿನ ಆಗುತ್ತೆ ಅಂತ ಹಾಕಿದ್ದೀನಿ. ಒಂದು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಇದು ಮಾಡಿದ್ದೀನಿ. ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಇಲ್ಲಿ 2 ಬಾಟಲಲ್ಲಿ ನೀರು ತೊಗೊಂಡಿದ್ದೆ. ನೀರು ತೊಗೊಂಡು ಬಾಟಲ್ ಓಪನ್ ಮಾಡಿ ನಮ್ಮ ಅಣ್ಣನ ಮಗ ಮನಿ ಪ್ಲ್ಯಾಂಟ್ ಕೊಟ್ಟು ಕಳಿಸಿದ್ದ. ಅತ್ತೆ ಕ್ಲೀನಾಗಿ ನೋಡ್ಕೊಳ್ಳೋಕೆ ಹೇಳು ಅಂತೇಳಿ ಕೊಟ್ಟು ಕಳಿಸಿದ್ದ. ಇನ್ನು ಮತ್ತೆ ಬರೋದು 4-5 ದಿನ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ನೀರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದ್ಬಿಟ್ಟು ಆ ವಾಟರ್ ಕ್ಯಾನ್ನ ಓಪನ್ ಮಾಡಿ ಅದಕ್ಕೆ ನೀರು ಇಟ್ಬಿಟ್ಟು ಹೋಗ್ತಾಯಿದ್ದೀನಿ. ಮತ್ತೆ ಬರೋ ತನಕ ನೀರು ಸ್ವಲ್ಪನೇ ಅದರೊಳಗೆ ಹೋಗ್ತಾ ಇರುತ್ತೆ. ಇಲ್ಲಿ ತುಳಸಿ ಗಿಡ ಕೂಡ ನಮ್ಮ ಊರಿಂದಲೇ ತಂದಿದ್ದು, ಅಮ್ಮ ಕೊಟ್ಟು ಕಳಿಸಿದ್ರು. ಅದಕ್ಕೂ ಕೂಡ ನೀರಿಗೋಸ್ಕರ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಮನೇಲಿ ವೀಳ್ಯದೆಲೆ ಬಳ್ಳಿ ಕೂಡ ಇದೆ, ಅದು ಕೂಡ ಒಣಗೋಗುತ್ತೆ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಿ. ಅಲ್ಲಿ ಮಳೆ ಬರುತ್ತೆ, ಆದ್ರೂ ಒಂದೊಂದು ಸರ್ತಿ ಮಳೆ ಬರಲಿಲ್ಲ ಅಂದರೆ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಅದು ನಿಂಬೆಹಣ್ಣಿನ ಗಿಡ ಬೇರೆ ಇದೆ. ಬಟ್ಟೆ ಎಲ್ಲ ಒಣಗೋದೇ ಕಷ್ಟ ಆಗಿತ್ತು ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಣಗಾಕಿ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಕ್ಕಳು ಬಂದೇ ಬಿಟ್ಟರು. ಅದಾದಮೇಲೆ ಸಂಜೆ ಅಷ್ಟೊತ್ತಿಗಾಗಲೇ ನಾವು ತಿರುಪತಿಗೆ ಹೊರಟಿದ್ವಲ್ವ, ಎಲ್ಲ ನಮ್ಮ ಅತ್ತಿಗೆ ಎಲ್ಲ ಯಾರ್ಯಾರು ಹೊರಟಿದ್ವಿ ಎಲ್ಲ ಬಂದು ಒಂದು ಕಡೆ ಸೇರಿಕೊಂಡು ರೆಡಿಯಾಗಿದ್ದೀವಿ. ಈಗ ಹೊರಡಬೇಕು. ಎಲ್ಲ ಹೊರಟಾಯಿತು ಫ್ರೆಂಡ್ಸ್. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.